ನನಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ ಅಂತ ಬಿಡಿದ್ರು. ಆಮೇಲೆ ಕನಸಲ್ಲಿ ಬಂದು ತಿರ್ಗಾ ನೀನು ಮಾಡಲೇಬೇಕು. ಓಂ ತತ್ಸಾಯುರೇ ನಮೋ ದೇವಸ್ಯಾಮಿ ದಿಯೋ ಯರುಳು ಎಲ್ಲ ತಪಲಾಮಾನಿ ದೇವಧಾರಮಾವಾರಿ ಹವೆ ಇದಂ ಮಹಾವಿಷ್ಣು ಮಾವಾರಿ ಹವೆ ತ್ರಯಂ ಭಗವಯಾಮನುಮುದೇ ಶಿವಂ ಮಾವಾರಿ ಹವೆ ಬ್ರಹ್ಮ ನಿರ್ವಿವಾಹಕೃತೆ ಬ್ರಹ್ಮಾಣಂ ಮಾವಾರಿ ಹವೆ ಓಂ ಆಪ್ಯಾಜನವದಗಣಪತಿ ಸೋಮಂ ಮಾವಾರಿ ಹವೆ ಶುಕ್ರಂ ಹೇಮನುಮತೆ ಶುಕ್ರಂ ಮಾವಾರಿ ಹವೆ ಅಗ್ನಿಂ ದೂತಮುನೀಮಹೇ ದೇತಾನುಮತೆ ಅಗ್ನಿಂ ಮಾವಾರಿ ಹವೆ ಇಂದ್ರಸೇನುದಾಮನುಮತೆ ಗಂಧರ್ವಂ ಮಾವಾರಿ ಹವೆ ಸತ್ಯಂ ಲಕ್ಷ್ಮೀನಾಥ तन्नो विष्णु प्रचोदयात् ओम तत्प्रयामर्गमहार्घाय समस्तराज्योपचार पूजा समर्पयामि श्रीयमे दादुर्गासुरवामायासपरायणे दूर्वारोहन्तपुष्पणीः कृताक्षपुण्डरीकाणे समुद्रतिग्रहाय देवमुद्राद्रमुद्राद्रि वासप्रोदाय ब्रह्मेश्वरानन्दो राजाजनं राक्षभावेदां रक्षां धारयामेन सर्वसिंहासनाग्रहे यत्र एव अरुणसुले तत्र अनन्याद्वियं तेषामृत्याप्रियकालं योग्यमहं सर्वैश्वारम्भकारे त्रयत्वे भुवनेश्वरः सविता पश्चात्ताद्विदा पुरस्ताद्विदो धरस्ताद्विदादरस्ताद् सवितानविदानो प्रातः उच्चादेवी दक्षिणावत असुरवीरः त्रिडालनुपस्तायः आहो निर्गायतरे यस्वारुणेः यशोक्ष्माभिनस्वरं निरवन्तं भवन्ति देवस्ते तन्त्वानुप्रावृत्तदेवदुत्तरोत्तमहरहरादुर्याः शुभाः शोभनाः कल्पद्दन्तादिति कलमोहनक्षत्रसग्रहे तदेव देवेन्द्रं दुर्गा पाञ्जरोहितं ब्रह्मच ब्राह्मणस्य इन्द्रप्रोगजमुखम् आनन्दप्रकाशकवन्दनामसे निकामनपुत्राङ्गारकं पूजास्वरः दुर्गाभगवद्गजगुणाग्रहं पुण्यः काल सामार विजय जगन्मत्संग्राम पुण्यामद पुण्याहं 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 हस्तये शुक्रे विरंगेन ध्वजरदानं पर्यारोपं तदकेशं श्लोको भवति वरद परिवेशारो सभासदेन आपोहितते समुद्रापरिक्षरापो परिरिहं स्वम आपोहिकामि उपवसाना विजेतधर्म महेरणाजते योवशिवदमोरद सस्याभाजतेहनः उषत्तीर्य मावरहदस्मारं वदत्याजितं आपोहितते साजनहावं ममतो देवाः वदत्वामाभिः इदं रुद्रे त्रीणीयपदारूपादाभ्यः अप्य दिव्यराज्यं ध्यानावाहनकं ಇತ್ರ ಜರುಗುಲಲ್ಲಿ ವಿಡಿಯೋ ಮಾಡ್ತೇನೆ ಕಣ್ಕೊಂಡ್ಸಲಲ್ಲಿ ಹಿಂದ್ಗಡೆ ಇದ್ರೆ ಪರವಾಗಿಲ್ಲ ಒಂದಕ್ಕೆ ಹಿಂದ್ಗಡೆ अग्निं आवाहयामि तत्र द्रविणवाक्रियते रुद्राय नमः रुद्रं आवाहयामि स्थापयामि पूज्य जातकुमारं पक्कके गंधादि सकलाराधनीः सुवर्तितं प्रधादित्य सूर्य ಅವನಿಗೆ ಅಧಿದೇವತೆ ಅಗ್ನಿ ಒಂದು ಅಷ್ಟಮದಿ ಆಗ ಇಲ್ಲಿಂದ ನಾವು ಅಷ್ಟವರೆಗೆ ಎಷ್ಟು ದೂರ ನಡೆದಿರ್ತೀವಿ ಹೌದಾ ಯಾತಕ್ಕೆ ಅಂದರೆ ಇದು ಬಲಿ ಚಕ್ರವರ್ತಿ 100 ಅಷ್ಟಮದಿಯಾಗ ಮಾಡಿದ್ದು ಅಷ್ಟಮದಿ ಆಗಲೇ ಮಾಡಿದ ಕೂತ್ಕೊಂಡ ತಕ್ಷಣ ಹೇಳ್ತಾರಂತೆ ನಿಮಗೆ ಇವಾಗ ಟೈಮ್ ಇಲ್ಲ ಇನ್ನು ವೆಯ್ಟ್ ಮಾಡೋದಿಲ್ಲ ಹೋಗಿಲ್ಲ ಇದನ್ನು ಆಗಿಲ್ಲ ಅದು ಕೂತ್ಕೊಂತ ಅಂದರೆ ಒಂದು ಕೆಲಸ ಮಾಡು ನಿಮ್ಮ ಅಪ್ಪ ಅಮ್ಮನ ಋಣ ಒಂದು ತಕ್ಕಡಿಲಿಡು ನಿನ್ನ 100 ಅಷ್ಟಮದಿಯಾಗ ಮಾಡು ಒಂದು ತಕ್ಕಡಿಲಿಡು ನೋಡೋಣ ಏನಾಗುತ್ತೆ ಅನ್ನೋಣ ಅಪ್ಪ ಅಮ್ಮನ ಋಣ ಕ್ಯಾಲ್ಕುಲೇಷನ್ ಇದು ಬೇರೆ ಕೊಡ್ತದೆ ಅವಾಗ ಅಪ್ಪ ಅಮ್ಮನ ಋಣ ತಿರ್ಸಕ್ಕೆ ಆಗಲ್ಲ ಅದಕ್ಕೆ ಎಲ್ಲ ಹೇಳ್ತೀವಿ ಆದಷ್ಟು ಮಕ್ಕಳೇ ಓದ್ಕೊಂಡೋಗಿದ್ದೇವೆ ಏನಕ್ಕೆ ಇಲ್ಲಿಂದಲ್ಲಿ ಹೋಗೋದಿಗೆ ಎಷ್ಟು ದೂರ ನಡೆದಿರ್ತೀವಿ ನಾವು ಗೊತ್ತಿರಲ್ಲ ಅಷ್ಟು ಅಶುಭದಿ ಆಗೋ ಫಲ ಇರ್ತದೆ ಸೊ ಆದಷ್ಟು ಅವ್ರಿಗೆ ಪುಣ್ಯ ಸಂಪಾದನೆ ಕೊಡಿ ಅವ್ರಿಗೆ ಕಮ್ಮಿ ಇದ್ದರೂ ನೀವು ಅದನ್ನು ಸೇರಿಸ್ಕೊಡಿ ಅದನ್ನು ಇದರ ಹಿಂದಿನ ಕಾಲದಲ್ಲಿ ಏನೇನು ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ ಅಷ್ಟು ವಿಷಯಗಳಿದೆ ನಮ್ಮದು ಪ್ರಾರ್ಥನೆ ಮಾಡಿ ಹಾಕಿ ಅದಕ್ಕೋಸ್ಕರ ವರ್ಷಕ್ಕೊಂದ್ಸರಿ ಇಲ್ಲಿ ಭೂಲೋಕಕ್ಕೆ ಬರೋಕ್ಕೆ ಅದಕ್ಕೆ ವರ್ಷಕ್ಕೊಂದ್ಸರಿ ಅವ್ರು ಬರ್ತಾರೆ ಅಂತ ಹೇಳಿ ದೀಪದ ಹಬ್ಬ ಮಾಡ್ಬೋದು ದೀಪಾವಳಿ ಯಾಕಂದ್ರೆ ನಾವು ಇಲ್ಲಿ ಕೂಡ ಪೂಜೆ ಮಾಡೋದು ಬಲಿಯಂದ್ರ ಅಂತ ತಾನೆ ಗುರುಗ್ರಹ ಮಹಾಪ್ರಾರ್ಥನಾ ಸಮರ್ಪಯಾಮಿ ಮಂಡಲದ ಪೂರ್ವ ಭಾಗದಲ್ಲಿ ಶ್ವೇತವಸ್ತ್ರ ಸುದ್ದಿ ಪಂಚಕೋಣ ಕಾಲ ಬರ್ಬರ ಹಾಕಿದ್ರೆ ಅವರೇಕಾಳಲ್ಲಿ ಅವನ ಶುಕ್ರ ಗ್ರಹ ಅವನಿಗೆ ಮರ ಅಂದರೆ ಹತ್ತಿ ಮರ ಹೋಗಕ್ಕೆ ಹತ್ತಿ ದೊಡ್ಡ ದಾರಿ ಸಿಗುತ್ತೆ ನಮಗೆ ಇಲ್ಲೊಂದಿದೆ ಆ ಕಡೆ ಒಂದಿದೆ ಎರಡನೇ ಕಡೆ ಇದೆ ಮನೆ ಯಾವ್ದೊಂದು ಎಲೆ ಕುಯ್ಕೊಂಡ್ಬಂದೆ ಹಾಗೆ ಯಾಕೆ ಸಹ ಬಂದಿರೋದು ಅದೊಂದು ಬೇಕಪ್ಪ ಪೂಜೆಗೆ ಇದು ಹತ್ತಿ ಮರ ಇದರ ಬಿಟ್ಟು ನಿಮ್ಗೆ ಗೊತ್ತಿಲ್ಲ ನಮಗೊಂದು ಗೊತ್ತಿದೆ
ಹತ್ತಿ ಎಲೆ ಹತ್ತಿ ಗಿಡದ ಹಣ್ಣು ಅಂತ ಹೇಳಿ. ಸೊ ನಮಗೂ ನೀವೆಲ್ಲ ಗೊತ್ತಿಲ್ಲ, ನಿಮ್ಗೆಲ್ಲ ಮದುವೆನಲ್ಲಿ ನೇರಳೆ ಮರ ಅದಲ್ಲ, ರೆಡ್ಡಿಗಳ ಮದುವೆಗೆ ಹತ್ತಿ ಮರ. ಅವರಿಗೆ ನೇರಳೆ ಕಂಬ ಕಟ್ಟಿದ್ರು ಹತ್ತಿ ಮರ ಕೊಂಡು ಇಡಬೇಕು. ಶುಕ್ರಗ್ರಹಂ ಆವಾಹಯಾಮಿ ಅಧಿದೇವತಾಂ ಇಂದ್ರಾಣಿಂ ಮಂದ್ರಾಣಿಂ ಇಂದ್ರಾಣಿಂ ಆವಾಹಯಾಮಿ ಇನ್ನು ಇಂದ್ರಾಯ ನಮಃ ಇಂದ್ರಂ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಗಂಧದ್ವಾರಾಂ ದುರಾದುರ್ಗಾಗಡಿಂ ಈಶ್ವರಿಂ ಸರ್ವೋದರಂ ತಾಮಿಹ ಪಕ್ವಯೇದ್ಯಂ ಗಂಧಾ ಸಕಲಾರಾಧನೀ ಸುವರ್ಜಿತಂ. ನೋಡಿ, ಪ್ರಧಾನತೆ ಶುಕ್ರ, ಅವನಿಗೆ ಅಧಿದೇವತೆ ಇಂದ್ರಾಣಿ, ಪ್ರತಿದೇವತೆ ಇಂದ್ರ. ಸೊ ಇಂದ್ರ ಯಾರಿಗಾರು ಒಳ್ಳೇದು ಮಾಡಿದಾರ, ಅದಕ್ಕೆ ಮಧ್ಯಕ್ಕೆ ಮನೆಗೆ ಬಾಗಿಲಿಡಬೇಡ ಅಂತ ಹೇಳೋದು. ಪೂರ್ವಕ್ಕೆ ಮಧ್ಯಕ್ಕೆ ಮನೆಗೆ ಬಾಗಿಲಿಡಬೇಡ ಅಂತ ಹೇಳೋದು ಅದಕ್ಕೋಸ್ಕರ. ಮಧ್ಯಕ್ಕೆ ಬಾಗಿಲಿಟ್ಬಿಟ್ಟೆ ಹೊರಗಿಡಿಸ್ತಾರೆ ಮನೆಯಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಮಾತ್ರ ಇಡೋದು. ತಿರದ ಎಳ್ಳು ಮರ ಯಾವುದ್ರೆ ಬನ್ನಿ ಮರ, ಬನ್ನಿ ಮರ. ಸ್ಟೋನ್ ಯಾವುದಂದ್ರೆ ಭೂಸ ಪ್ರಧಾನ ಶನೇಶ್ವರಂ ಭಾವಪತಿ ಪ್ರಜಾಪತಿ ಭಾವ ಯಮಂ ಭಾವ ಯಮ ದುರಿದ ಶನಿ ಗೊತ್ತು, ಯಮ ಗೊತ್ತು. ಬಂದು ಹಿಡಿಯೋಕ್ಕಾಗಲ್ಲ, ಹಿಂಗಿಂದ ಹೊಡೆ ಕರೆಕ್ಟಾಗಿ ಬರ್ತದೆ. ಕೆಳಗಿಂದ ಒಂದು ಹಿಂಗೆ ಹಿಡ್ಕೊಬರ್ತೀಯಾ? ಗೇಟ್ ಮುಚ್ಚಪ್ಪ ಅದು. ನಮ್ಮ ತೆಗಿಬೇಡಿ, ನಿಮ್ಮನ್ನು ತೆಗಿಯಲ್ಲ, ಡೋಂಟ್ ವರಿ. ಚೆನ್ನಾಗಿ ರೆಡಿ ಆಗಿದ್ದಾಗ ತೆಗಿತೀರಿ. ಯಾಕಂದ್ರೆ ನಮ್ಮದು ಫೋಟೋ ವಿಡಿಯೋ ಇಲ್ಲ ಇಲ್ಲ ಪರವಾಗಿಲ್ಲ. ಮುಗಿದೇ ಹೋಯ್ತು, ನನಗೆ ಜಾಗ ಅಡ್ಜಸ್ಟ್ ಆಯ್ತಲ್ಲ. ಬಾಯ್ ದೋಷ ನೀರು ತಗೊಂಡು ನೀರು ಹಾಕಿ ನಂದು ವ್ಲಾಗ್ ಇದೆ ಅಕ್ಕ, ಸಬ್ಸ್ಕ್ರೈಬ್ ಮಾಡಿ. ವಂದನಾ ಮಂಜುನಾಥ್ ಅಂತ ಅಕ್ಕರೆ ಬರುತ್ತೆ. ಅಲ್ವಾ, ನೋಡಿ. ಚೆನ್ನಾಗಿತ್ತಕ್ಕ. ಹಾಯ್, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಮನಸ್ಸಿಗೆ ತುಂಬ ಖುಷಿ ಅಂತ ಅನ್ನಿಸ್ತು. ಏನೂ ತೊಂದರೆ ಇಲ್ಲದೆ ಆರಾಮಾಗಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಈ ಒಂದು ಸೀಸನ್ನಲ್ಲಿ ಕೋಲ್ಡ್ ಆಗಿಬಿಟ್ಟು ವಾಯ್ಸ್ ಎಲ್ಲ ಸ್ವಲ್ಪ ಹಾಳಾಗಿಬಿಟ್ಟು ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಓಕೆ, ಈ ಥರ ವಾಯ್ಸ್ ಇಟ್ಕೊಂಡು ಕೆಮ್ಕೊಂಡು ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ, ಮಾಡ್ತಾ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ಕೇಳ್ತಿದ್ರು, ರಿಲೇಟಿವ್ಸ್ ಎಲ್ಲ ತುಂಬ ಚೆನ್ನಾಗಿ ಕೇಳಿದ್ರು, ಯಾಕೆ ನೀವು ವ್ಲಾಗ್ಸ್ ಮಾಡ್ತಿಲ್ಲ, ಯಾಕೆ ವ್ಲಾಗ್ಸ್ ಹಾಕ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಅದನ್ನು ಕೇಳಿ ನಂಗೆ ತುಂಬಾ ಖುಷಿ ಆಯಿತು. ಒಬ್ಬರೋ ಇಬ್ಬರು ಯಾರು ನಮ್ಮ ವ್ಲಾಗ್ನ ನೋಡ್ತಾರೆ ಅಥವಾ ನಮ್ಮನ್ನು ಯಾರು ಇಷ್ಟಪಡ್ತಾರೋ
ಎಷ್ಟೊಂದು ಜನ ಅಲ್ಲ ಅಂದ್ರೂ ಯಾರೋ ಒಬ್ಬರಾದರೂ ಕೇಳ್ತಾರಲ್ಲ, ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಬಂದವರೆಲ್ಲ ತುಂಬ ಜನ ಕೇಳಿದ್ರು, ಯಾಕೆ ನೀವು ವ್ಲಾಗ್ಸ್ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಸೊ ಯಾರ್ಯಾರೆಲ್ಲ ಕೇಳಿದ್ರು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯಿತು ನನಗೆ. ಸೊ ಅಷ್ಟು ಇಷ್ಟಪಡ್ತಿದ್ದಾರೆ, ಅಷ್ಟು ಮಿಸ್ ಮಾಡ್ತಾರೆ ನನ್ನ ವ್ಲಾಗ್ನ ಅಂತ ಅಂದ್ಬಿಟ್ಟು ನಂಗೆ ತುಂಬಾ ಖುಷಿ ಆಯಿತು. ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಅಷ್ಟು ಇಷ್ಟಪಟ್ಟು ನೋಡ್ತೀರಲ್ವ, ಅಷ್ಟು ಸಪೋರ್ಟ್ ಮಾಡ್ತೀರಲ್ವ, ಅದಕ್ಕೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಮಾಡ್ತಾ 2 ಸಾರಿ ಹೂವು ಪ್ರಸಾದ ಕೂಡ ಆಯಿತು. ಅದೊಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಸಖತ್ ಟಯರ್ಡ್ ಕೂಡ ಆಗಿಬಿಟ್ಟಿದ್ದೀವಿ ಇವಾಗ. ನಿನ್ನೆಯಿಂದ ಪೇಂಟ್ ಎಲ್ಲ ಮಾಡಿ ಫುಲ್ಲು ಇರೋ ಮನೆಗೆ ಪೇಂಟ್ ಮಾಡಿಸೋದು ಅಂದರೆ ತುಂಬ ಕಷ್ಟ ಅಲ್ವಾ. ಎಲ್ಲ ಸಾಮಾನು ತೆಗೆದು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಡವಾದನ್ನೆಲ್ಲ ತೆಗೆದಾಕಿ ಎಲ್ಲ ಒಂದು ಕಡೆಯಿಂದ ಸುಮಾರು ಒಂದು ವಾರ 15 ದಿವಸದಿಂದ ನಮ್ಮದು ಇದೇ ಕೆಲಸ, ಬರೀ ಕ್ಲೀನಿಂಗ್ ಕೆಲಸನೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ವ್ಲಾಗ್ಸ್ ಕಡೆ ಅಷ್ಟಾಗಿ ಗಮನ ಕೊಡೋಕ್ಕಾಗಿರಲಿಲ್ಲ, ಹಾಗಾಗಿ ವ್ಲಾಗ್ಸ್ನ ಮಾಡಿರಲಿಲ್ಲ. ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸಖತ್ ಟಯರ್ಡ್ ಕೂಡ ಆಗಿಬಿಟ್ಟಿದ್ದೀವಿ. ನಾಳೆ ಸಂಡೇ, ನಾಳೆ ಎಲ್ಲ ಫುಲ್ ರೆಸ್ಟ್ ಮಾಡಿಬಿಟ್ರೆ ಇನ್ನು ಮತ್ತೆ ಮಕ್ಕಳಿಗೆ ಸೋಮವಾರದಿಂದ ಶಾಲೆ ಇದೆ. ಬೇಗ ಲೇಟಾಗೆಲ್ಲ ಎದ್ದೇಳೋಕ್ಕಾಗೋದಿಲ್ಲ, ಬೇಗ ಎದ್ದೇಳಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸತ್ಯನಾರಾಯಣ ಸ್ವಾಮಿ ಎಲ್ರಿಗೂ ಒಳ್ಳೇದನ್ನ ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.